ದೀರ್ಘವಾಗಿ ಆಳ್ವಿಕೆ ಮಾಡಿದ ರಾಣಿ ಎಂದರೆ ಚೆನ್ನಬೈರಾದೇವಿ. ಇವಳನ್ನು ಕಾಡುಮೆಣಸ ರಾಣಿ ಎಂದು ಕರೆಯುತ್ತಾರೆ. ಇವಳು 54 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರು. ಸಾಂಬಾರ ಪದಾರ್ಥಗಳನ್ನು ರಫ್ತು ಮಾಡುತ್ತಿದ್ದ ಇವಳಿಗೆ ಮುರಿದರ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಡಾಯಡೆ ಅವರ ಕಡೆಯಿಂದ ಮುರಿದರ ಪತ್ರವೊಂದನ್ನು ಕಂಡು ಕೋಪಗೊಂಡ ಸಂದರ್ಭದಲ್ಲಿ ಈ ಮುಂದಿನ ನಾಟಕದ ಮೂಲಕ ಅಭಿನಯಿಸಲು ಬರುತ್ತಿದ್ದಾರೆ ನನ್ನ ಸಹಪಾಠಿಗಳು. ಪಾತ್ರವನ್ನು ಪರಿಚಯ ಮಾಡಿಕೊಳ್ಳಲಿದ್ದಾರೆ. ನನ್ನ ಹೆಸರು ಪ್ರೇರಣಾ. ನನ್ನ ಪಾತ್ರ ಮಹಾರಾಣಿ ಚೆನ್ನಬೈರಾದೇವಿ. ನನ್ನ ಹೆಸರು ಶಿಲ್ಪಾ. ನನ್ನ ಪಾತ್ರ ಶಬಲೆ. ನನ್ನ ಹೆಸರು ವಿನುತಾ. ನನ್ನ ಪಾತ್ರ ಸತ್ರಾಜಿತ. ನನ್ನ ಹೆಸರು ರೋಹನ್. ನನ್ನ ಪಾತ್ರ ವೆಂಕಪ್ಪ ನಾಯಕ ಮತ್ತು ಯೋಧ. ನನ್ನ ಹೆಸರು ಜೀವನ್. ನನ್ನ ಪಾತ್ರ ಕ್ಯಾಪ್ಟನ್ ಮೆಂಜೆಸ್. ನನ್ನ ಹೆಸರು ಲಿಖಿತ್. ನನ್ನ ಪಾತ್ರ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಡಾಯಡೆ. ನನ್ನ ಹೆಸರು ಮೋಹನ್. ನನ್ನ ಪಾತ್ರ ಕ್ಯಾಪ್ಟನ್ ಡಿಸಿಲ್ವಾ. ನನ್ನ ಹೆಸರು ರಾಜು. ನನ್ನ ಹೆಸರು ವರ್ಧಮಾನ ಸಿದ್ಧಾರ್ಥಿ. ನನ್ನ ಹೆಸರು ಅಕ್ಷಯ್. ನನ್ನ ಪಾತ್ರ ಭೈರವ ನಾಯಕ. ನನ್ನ ಹೆಸರು ಶಶಾಂಕ್. ನನ್ನ ಪಾತ್ರ ದುಭಾಷಿ. ನನ್ನ ಹೆಸರು ಪ್ರೀತಮ್. ನನ್ನ ಪಾತ್ರ ಯೋಧ. ಗೇರಸಪ್ಪೆ ಮತ್ತು ಹಾಡುವಳ್ಳಿ ಜೋಡಿ ಸಾಮ್ರಾಜ್ಯಗಳ ಪಟ್ಟದ ರಾಣಿ ಐವಾ ಕೊಂಕಣ ತುಳು ರಾಜ್ಯಗಳ ಒಳಗಿ ಚೆನ್ನಬೈರಾದೇವಿ ಅಮ್ಮನವರು ಆಡಳಿಸುತ್ತಿದ್ದಾರೆ. ಮಹಾರಾಣಿ ಚೆನ್ನಬೈರಾದೇವಿ ಅಮ್ಮನವರಿಗೆ ಜಯವಾಗಲಿ, 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 ಜಯವಾಗಲಿ. ಮಹಾಮಂತ್ರಿಗಳೇ, ಅವಸರದಲ್ಲಿ ಮಂತ್ರಾಲೋಚನೆ ಸಭೆ ಕರೆಯಲು ಕಾರಣವೇನು? ರಾಜ್ಯದಲ್ಲಿ ಎಲ್ಲರೂ ಕ್ಷೇಮ ತಾನೇ? ತಾಯಿ, ಪ್ರಜೆಗಳೆಲ್ಲ ಕ್ಷೇಮವಾಗಿದ್ದಾರೆ. ರಾಜ್ಯವು ಸುಭಿಕ್ಷವಾಗಿದೆ. ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಡಾಯಡೆ ಉದ್ದಟವಾದ ಪತ್ರವೊಂದನ್ನು ಕಳುಹಿಸಿದ್ದಾನೆ. ಏನಿದೆ ಪತ್ರದಲ್ಲಿ? ಕಾರವಾರಿಗಳೇ, ಪತ್ರವನ್ನು ಓದಿರಿ. ಆಡುವಳ್ಳಿ ಗೇರಸಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಅಡಾಯಡೆಯ ಶುಭಾಶಯಗಳು. ಗೌರವಾನ್ವಿತರೇ, ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು, ದಾಲ್ಚಿನ್ನಿ, ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸುತ್ತಿದ್ದೀರಿ. ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ. ಕೂಡಲೇ ಮುಸಲ್ಮಾನರ ಹಡಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುವುದು. ಜೊತೆಗೆ ನೀವು ಪೋರ್ಚುಗೀಸ್ ರಾಜದ್ರೋಹಿ ರೊಜಾರಿಯೋಗೆ ಆಶ್ರಯ ನೀಡಿದ್ದೀರಿ. ಆತನನ್ನು ಕೂಡಲೇ ನಮಗೆ ಒಪ್ಪಿಸಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯ. ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಕೊಟ್ಟಿಲ್ಲ. ಇನ್ನೊಂದು ವಾರದೊಳಗೆ ಕಪ್ಪವನ್ನು ರೊಜಾರಿಯೋನನ್ನು ನಮಗೆ ತಂದೊಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ. ನಿಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕರಿಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ. ಎಚ್ಚರಿಕೆ. ನಿಲ್ಲಿಸಿ, ಅತಿಯಾಯಿತು ಉದ್ದಟತನ. ರೊಜಾಯಿನನ್ನು ಅವರಿಗೊಪ್ಪಿಸಲು ನಾವೇನು ಹೆಮ್ಮೇರಿಗಳಲ್ಲ. ಇನ್ನು ಮುಸಲ್ಮಾನರೊಂದಿಗೆ ವ್ಯಾಪಾರ ಮಾಡಲು ಅವರದ್ದೇನು ಅಡ್ಡಿ? ಇನ್ನು ಕಪ್ಪ ಅಂತೆ ಕಪ್ಪ ಕೊಡಲು ಈ ನೆಲ ಏನು ಅವರ ಅಪ್ಪನದಲ್ಲ. ಕಾರಬಾರಿಗಳೇ, ಕೂಡಲೇ ಅವರಿಗೆ ಪತ್ರಿಸಿ. ಅವರ ಯಾವುದೇ ಕರಾರುಗಳನ್ನು ನಾವು ಒಪ್ಪುವುದಿಲ್ಲ. ಅಪ್ಪಣೆ ಮಹಾರಾಣಿ. ರೊಜಾಯಿನನ್ನು ಕೂಡಲೇ ಕಾನೂನಿಗೆ ಕಳಿಸುವ ವ್ಯವಸ್ಥೆ ಮಾಡಿ. ಕಟ್ಟಪ್ಪ ನಾಯಕರೇ, ಹೊನ್ನಾವರದ ಕೋಟೆ ಸುಭದ್ರವಾಗಿದೆ ತಾನೇ? ಸುಭದ್ರವಾಗಿದೆ ಮಹಾರಾಣಿಯವರಿಗೆ ಜಯವಾಗಲಿ. ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳಲು ಅವಸರದ ಸಂಗತಿಯೊಂದಿದೆ ಮಹಾರಾಣಿ. ಕೇಳಿಸಲೇ ಮಹಾರಾಣಿ, ಗೋವೆಯ ಗವರ್ನರ್ ಲೂಯಿಸ್ ಅಡಾಯಡೆಯ ನಾವಿಕ ದಂಡು ಹೊನ್ನಾವರದ ಮೇಲೆ ದಾಳಿ ಮಾಡಲು ಸಿದ್ಧವಾಗಿದೆ. ಇನ್ನು 2 ದಿನದಲ್ಲಿ ಗೋವೆಯಿಂದ ದಂಡು ಹೊರಡಲಿದೆ. ಏನು? ಆತ ಪತ್ರದಲ್ಲಿ 1 ವಾರದ ಗಡುವು ಕೊಟ್ಟಿದ್ದಾನೆ. ಅದು ಅವರ ಯುದ್ಧತಂತ್ರ ಮಂತ್ರಿಗಳೇ. ಕುತಂತ್ರವನ್ನು ಯುದ್ಧ ನೀತಿಯಾಗಿ ಮಾಡಿಕೊಂಡಿರುವ ಪೋರ್ಚುಗೀಸರು ಹೇಳುವುದೇ ಒಂದು, ಮಾಡುವುದೇ ಒಂದು. ದಂಡನಾಯಕರೇ, ಈ ಬಾರಿ ಅವರಿಗೆ ಸರಿಯಾದ ಪಾಠ ಕಲಿಸಲೇಬೇಕು. ಅಪ್ಪಣೆ ಮಹಾರಾಣಿ. ಮಹಾರಾಣಿ, ಅವರು ಯುದ್ಧಕ್ಕೆ ಸಿದ್ಧರಾಗಿರುವುದು 2 ವಿಷಯಕ್ಕೆ. ಒಂದು, ರೊಜಾರಿಯೋನನ್ನು ಪೋರ್ಚುಗಲ್ಲಿಗೆ ಒಯ್ದು ದಂಡನೆ ನೀಡಲು ಮತ್ತು ನಿಮ್ಮನ್ನು ಬಂಧಿಸಿ ಗೋವೆಗೆ ಹೊತ್ತೊಯ್ಯಲು. ಏನು ಶಬಲೆ, ಅರ್ಧವಾಕ್ಯಕ್ಕೆ ಮಾತು ನಿಲ್ಲಿಸಿದೆ? ನನ್ನನ್ನು ಕ್ಷಮಿಸಬೇಕು ಮಹಾರಾಣಿ. ಅವರು ಸುಮಾರು 130 ಹಡಗುಗಳನ್ನು ಸಿದ್ಧಪಡಿಸಿದ್ದಾರೆ. ವಿಶೇಷ ತರಬೇತಿ ಪಡೆದ ನಾವಿಕ ಸೈನ್ಯವನ್ನು ಪೋರ್ಚುಗಲ್ಲಿನಿಂದ ತರಿಸಿದ್ದಾರೆ. ಹಾಗಾಗಿ ಈ ಸಲ ಅವರನ್ನು ಸಮುದ್ರ ಯುದ್ಧದಲ್ಲಿ ಗೆಲ್ಲುವುದು ಕಷ್ಟ ಸಾಧ್ಯ. ಶಬಲೆ, ಏನಾಯಿತು ನಿನಗೆ? ನಿನ್ನ ಬಾಯಲ್ಲಿ ಸೋಲಿನ ಮಾತೆ. ಅವರ ಸಿದ್ಧತೆ ಆಗಿದೆ ಮಹಾರಾಣಿ. 1 ವಾರ ಕಾಲ ಅವರ ಬಂದರು ಕಟ್ಟೆಗಳಲ್ಲಿ ರಹಸ್ಯವಾಗಿ ಸಂಚರಿಸಿ ಮಾಹಿತಿ ಸಂಗ್ರಹಿಸಿದ್ದೇವೆ.
ಹಾಗಾಗಿ ಈ ಸಲ ತಾವೇನಾದರೂ ಹೊಸ ಪ್ರತಿತಂತ್ರ ನೋಡಬೇಕು. ತಗೊಳ್ಳಿ, ಅವಳ ಅಳವುಗಳ ಸಂಖ್ಯೆ ನೋಡಿ ಎದುರಿಸುತ್ತಿದೆ ಮಹಾರಾಣಿ. ಅವರೊಮ್ಮೆ ದಾಳಿ ಮಾಡಿ ನನ್ನ ತಲೆ ತೀರುತ್ತದೆ ಆ ಪರಂಗಿಗಳ ಪರಾಕ್ರಮ. ಭೈರವ ನಾಯಕರೇ, ವಿಷಯ ಅಷ್ಟು ಸರಳವಲ್ಲ. ಮೊಸಳೆಯನ್ನು ನೀರಿನಲ್ಲಿ ಸೋಲಿಸುವುದು ಕಷ್ಟ. ಅದನ್ನು ಹೊರಗೆಳೆದು ಸದೆಬಡೆಯಬೇಕು. ಅರ್ಥವಾಯಿತು ಮಹಾಮಂತ್ರಿಗಳೇ. ಈ ಬಾರಿ ನಮ್ಮ ಯುದ್ಧ ತಂತ್ರ ಬದಲಾಗಲೇಬೇಕು. ಸರಿ, ಇಲ್ಲಿಯ ಸಭೆಯನ್ನು ಮುಗಿಸೋಣ. ದಂಡನಾಯಕರೇ, ನೀವು ಸತ್ರಾಜಿತ ಸಭೆ ನಾಳೆ ನನ್ನನ್ನು ಭೇಟಿ ಮಾಡಿ. ಸರಿ ಮಹಾರಾಣಿ. ಶಿಬಿರದಲ್ಲಿ 3 ಕುರಿತುಗಳು. ಮಧ್ಯದ ಕುರಿತೆಯಲ್ಲಿ ಲೂಯಿಸ್ ಅಟಾಡೆ ಮತ್ತು ಅಕ್ಕಪಕ್ಕದಲ್ಲಿ ಕ್ಯಾಪ್ಟನ್ ಡಿಸಿಲ್ವಾ, ಕ್ಯಾಪ್ಟನ್ ಮೆಂಜಿಸ್ ಮತ್ತು ಡಿಸಿಲ್ವಾ ಅವರು ಕುಳಿತಿರುತ್ತಾರೆ. ಸಾರಾಂಶ ಏನು? ನಿಮ್ಮ ಯಾವುದೇ ಕರಾರಿಗೂ ನಮ್ಮ ಒಪ್ಪಿಗೆ ಇಲ್ಲ. ನಮ್ಮ ಪ್ರಜೆಯಾದ ರೋದಣಿಯನ್ನು ನಿಮಗೆ ಒಪ್ಪಿಸುವುದಿಲ್ಲ. ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ನಿಮ್ಮ ಒಪ್ಪಿಗೆ ನಮಗೆ ಬೇಕಾಗಿಲ್ಲ. ಇನ್ನು ನೀವು ಕೊಟ್ಟ ಬಿಲ್ಲುದನ್ನು ಕೊಡಿರೆಂದು ನಾವೇನು ನಿಮ್ಮ ಬಳಿ ಬಂದು ಕೇಳಿರಲಿಲ್ಲ. ಕಪ್ಪ ಕೊಡಲು ಇದು ನಿಮ್ಮ ಒಕ್ಕಣ ನೇರವಲ್ಲ. ಇನ್ನು ನಮ್ಮನ್ನು ದಂಡಿಸಲು ನೀವು ಸ್ವತಂತ್ರರು. ನಿಮ್ಮ ಹುಸಿ ಬೆದರಿಕೆಗೆ ನಾವು ಹೊಂದುವವರಲ್ಲ. ಇದು ಹಾಗೆ, ಇದು ನಿಮ್ಮ ಅಪ್ಪನ ನೆಲ ಅಲ್ಲ. ಹಾಗೆಂದರೆ ಕಪ್ಪ ಕೊಡುವುದು ನಿಮ್ಮ ಅಪ್ಪನ ನೆಲವಲ್ಲ ಅಂದರೆ ಈ ನೆಲ ನಿಮ್ಮ ತಂದೆಗೆ ಸೇರಿದ್ದಲ್ಲ. ಹಾಗಾಗಿ ನಾವು ಕಪ್ಪ ಕೊಡುವುದಿಲ್ಲ ಎಂದು ಅರ್ಥ ಸರ್. ಅವರು ನಮ್ಮ ಯಾವುದೇ ಕರಾರನ್ನು ಒಪ್ಪಿಲ್ಲ. ಹಾಗಾಗಿ ದಾಳಿ ಮಾಡುವುದೇ ಅನಿವಾರ್ಯ. ಆದಷ್ಟು ಬೇಗ ಹೊನ್ನಾವರದ ಮೇಲೆ ದಾಳಿ ಮಾಡಬೇಕು. ಈಗ ನಾವು ಇಲ್ಲಿದ್ದೇವೆ. ಇದು ಇಲ್ಲಿಂದ ಹೊನ್ನಾವರಕ್ಕೆ 7 ದಿನ ಪ್ರಯಾಣ. ಒಳ್ಳೆಯದು. ಈ ಸಲ ನಾವು ಅವಳಿಗೆ ಬುದ್ಧಿ ಕಲಿಸಲೇಬೇಕು. ನಮ್ಮ ನಾವೆಗಳನ್ನು ನಾಳೆ ಬೆಳಗ್ಗೆ ಹೊರಡಿಸಿಬಿಡಿ. ಆಗಲಿ ಸರ್. ಮಂತ್ರಾಲೋಚನೆಯ ಕೊಠಡಿ. ಸತ್ರಾಜಿತ, ಭೈರವ ನಾಯಕ, ಕಂಡಪ್ಪ ನಾಯಕ ಮತ್ತು ಮತ್ತು ಪದ ಮಾಡುತ್ತಿದ್ದಂತೆ ಅವರು ಕುಳಿತಿರುತ್ತಾರೆ. ಮಹಾರಾಣಿ, ಇಂದು ಬೆಳಗ್ಗೆ ಆ ಪರಂಗಿ ನಾವೆಗಳು ಗೋವೆಯನ್ನು ಬಿಡುತ್ತಿವೆ. ಅವರು ಒಟ್ಟು 130 ಹಡಗುಗಳು, 2,500 ಯೋಧರು, ಸಶಸ್ತ್ರ ಯೋಧರು, ಅರ್ಧದಷ್ಟು ಯೋಧರು ಕುದುರೆಗಳ ಮೇಲೆ ಬರುತ್ತಿದ್ದಾರೆ. ಅವರು ಈ ಸಲ ಸಮುದ್ರ ಯುದ್ಧದ ಜೊತೆಗೆ ಭೂಯುದ್ಧಕ್ಕೂ ಸಿದ್ಧರಾಗಿ ಬೇರೆ ಬೇರೆ ವೇಷ ತೊಟ್ಟು ಬರುತ್ತಿದ್ದಾರೆ. ಮಹಾರಾಣಿ, ನಿಮ್ಮ ಅಪ್ಪಣೆಯಂತೆ ಈಗಾಗಲೇ ಕಾರವಾರ, ಅಂಕೋಲ, ಅಣವಟ್ಟಿಗಳಲ್ಲಿ ಸೇತುವೆ ಜೀವಿಸಲು ಸೂಚನೆ ರವಾನಿಸಲಾಗಿದೆ. ಈಗಿನ್ನು ಕಾರ್ತಿಕ ಮಾಸ. ಅಗ್ನೇಜಿ ಕಾಂಡಿಯಲ್ಲಿ ಸಾಕಷ್ಟು ನೀರು ಹರಿಯುತ್ತಿದೆ. ಸೇತುವೆ ತುಂಡಾದರೆ ಕುದುರೆ ಸವಾರರು ಸುಲಭವಾಗಿ ದಾಟಿ ಬಾರರು. ಅವರು ಒಬ್ಬೊಬ್ಬರಾಗಿ ತೆಪ್ಪದ ಮೂಲಕ ಹೊಳೆ ದಾಟಿದೆ. ಹೊಳೆ ದಾಟುತ್ತಿದ್ದಂತೆ ಅವರನ್ನು ನಮ್ಮ ಸೈನಿಕರು ಬಂಧಿಸುವರು. ಒಳ್ಳೆಯದು. ಕಂಡಪ್ಪ ನಾಯಕರೇ, ನೀವು ಹೊನ್ನಾವರದ ಕೋಟೆಯನ್ನು ಸಂಪೂರ್ಣ ತೆರವುಗೊಳಿಸಿ ಬಾಗಿಲುಗಳನ್ನು ಒಳಗಿನಿಂದ ಭದ್ರಪಡಿಸಿ. ಬಾಗಿಲಿಂದ ಹಗ್ಗದ ಮೂಲಕ ಹೊರಬನ್ನಿ. ಪರಂಗಿಗಳು ಮೇಲೆ ಬರಲು 4-5 ದಿನಗಳು ಬೇಕೇ ಬೇಕು. 4-5 ದಿನಗಳ ನಂತರ ಅವರು ಮೇಲೆ ಬಂದೇ ಬರುತ್ತಾರೆ. ಆಗ ಬಂದವರ ವಿರುದ್ಧ ಪಲಾಯನ ಮಾಡಿ. ಮೈಕ್ ಹತ್ರ ಇಟ್ಕೊ. ನಮ್ಮ ಶತ್ರುಗಳಿಗೆ ಬೆಳ್ಳಿ ತೋರಿಸಬೇಕೆ? ನಾಯಕರೇ, ಸೈನಿಕರಿಗೆ ಹೇಳಿ, ಇದು ಯುದ್ಧ ತಂತ್ರ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಹಾಗೆ ಕುತಂತ್ರವನ್ನು ತಂತ್ರಗಾರಿಕೆಯಿಂದಲೇ ಮಣಿಸಬೇಕು. ನಮ್ಮ ನೆರವಿಗೆ ಬರುತ್ತಿರುವ ಬಿಜಾಪುರದ ಸೇನೆ ಹಾಗೂ ಕೇರಳದ ನಾವಿಕಗಳನ್ನು ಇಲ್ಲಿಗೆ ತಲುಪಲು ಸ್ವಲ್ಪ ಸಮಯ ಬೇಕು. ಅಲ್ಲಿಯವರೆಗೂ ನಾವು ಆ ಪರಂಗಿಗಳ ವಿರುದ್ಧ ಹೋರಾಡಬೇಕು. ಸರಿ ಮಹಾರಾಣಿ. ಮಹಾರಾಣಿ, ಅವರ ಗುರಿ ರೊಜಾರಿಯನನ್ನು ಬಂಧಿಸುವುದು ಮತ್ತು ನಿಮ್ಮನ್ನು ಒತ್ತೊಯ್ಯುವುದು. ಬಂಧಿಸಲಿ ಬಿಡು ಸಭೆ. ಈ ಬಾರಿ ನಾನು ಹಠ ಎಡೆಯನ್ನು ಪರೀಕ್ಷಿಸಲೆಂದೇ ನಾನು ಈ ಕುತಂತ್ರದ ಹಾದಿ ಹಿಡಿದಿರುವೆ. ಅವನೊಬ್ಬ ಅಪ್ರತಿಮ ವೀರದಂತೆ. ಅವನು ಅದೇಗೆ ನಮ್ಮ ಊರಿನ ಹೆಣ್ಣು ಮಕ್ಕಳನ್ನು ಕರೆದೊಯ್ಯುವನೆಂದು ನಾನು ನೋಡಿಯೇ ಬಿಡುತ್ತೇನೆ. ಹೊನ್ನಾವರದ ಸಂಪೂರ್ಣವಾಗಿ ಬರಿದಾಗಿದೆ. ಒಂದೆರಡು ಬಿದ್ದ ಬೆರಂಗಿ ತುಂಡುಗಳು ಕಾಣುತ್ತಿವೆ. ಗವರ್ನರ್ ಸರ್, ಮೊದಲ ದಿನ ಬಸವರಾಜ ದುರ್ಗದಲ್ಲಿ ವಂಚಿಸಿದಂತೆ ಈ ಹೊನ್ನಾವರ ಕೋಟೆಯಲ್ಲಿಯೂ ನಮ್ಮನ್ನು ಮೋಸಗೊಳಿಸಿದ್ದಾರೆ. ಇದನ್ನು ಮೊದಲೇ ತೆರವುಗೊಳಿಸಿ ಹೊರಗೆ ಬಿಟ್ಟು ಹೋರಾಡುವಂತೆ ನಾಟಕ ಮಾಡಿ 5 ದಿನದೊಳಗೆ ಮೇಲೆ ಬರಲು ಬಿಡದೆ ಮೋಸ ಮಾಡಿದ್ದಾರೆ. ಈ ದುಷ್ಟ ಹೆಂಗಸಿಗೆ ಬುದ್ಧಿ ಕಲಿಸಲೇಬೇಕು. ಇಡೀ ಹೊನ್ನಾವರ ಪಟ್ಟಣವನ್ನು ಸುಟ್ಟು ಬಿಡಿ. ಏನನ್ನು ಬಿಡಬೇಡಿ. ಮನೆ, ಕೊಟ್ಟಿಗೆ, ಅಂಗಡಿ ಎಲ್ಲರನ್ನು ಸುಟ್ಟು ಬಿಡಿ. ಹೊನ್ನಾವರನ್ನು ಸುಟ್ಟರೆ ನಮಗೆ ರೊಜಾರಿಯ ಮತ್ತು ರಾಣಿ ಸಿಗುವುದು ಹೇಗೆ?
ಆಕೆ ಹೆದರಿ ಓಡಿ ಹೋಗಿದ್ದಾಳೆ. ಅವಳು ಎಲ್ಲಿದ್ದರೂ ಹಿಡಿದು ದಂಡಿಸೋಣ. ಇವತ್ತು ನಾವು ಈ ಕೋಟೆಯಲ್ಲೇ ಉಳಿದು ಹಬ್ಬ ಮಾಡೋಣ. ಕುಳಿತು ತಿಂದು ಕುಪ್ಪಳಿಸೋಣ. ಆ ದುಭಾಷೆಯನ್ನು ಕರೆಯಿರಿ. ಅವಳಿಗೆ ಒಂದು ಎಚ್ಚರಿಕೆಯ ಪತ್ರ ಕಳಿಸೋಣ. ಆ ರಾಣಿಗೆ ಒಂದು ಪತ್ರ ಬರೆಯಿರಿ. ಅಂಜುಬುರ್ಕಿಯಂತೆ ಹೆದರಿ ಪಲಾಯನ ಮಾಡಿದ ನಿನ್ನ ಪರಿಸ್ಥಿತಿ ಈಗ ನಮಗೆ ನೆಗಿತರಿಸುತ್ತಿದೆ. ನಿನಗೆ ನಿನ್ನ ಹೊನ್ನಾವರ ಬೇಕಿದ್ದರೆ 3 ಒಡಗು ಕಾಳು ಮೆಣಸು ದಂಡ ಕೊಡಬೇಕು. ಹಾಗೂ ಆ ರಜಾರಿಯನನ್ನು ನಮಗೆ ಒಪ್ಪಿಸಬೇಕು. ನೀನು ನಮ್ಮೆದುರು ಬಂದು ಕ್ಷಮೆ ಕೇಳಿದರೆ ನಿನ್ನ ರಾಜ್ಯ ಮತ್ತು ನಿನ್ನ ಬಿರುದನ್ನು ಹಿಂದಕ್ಕೆ ಕೊಡುತ್ತೇವೆ. ಇಲ್ಲದಿದ್ದರೆ ಇಡೀ ಹೊನ್ನಾವರ ಪಟ್ಟಣವನ್ನು ಸುಟ್ಟು ಹಾಕುತ್ತೇವೆ. ಎಚ್ಚರಿಕೆ. ನಮಗೆ ಸಿಕ್ಕಿಬಿದ್ದ ಆ ಸೈನಿಕರನ್ನು ಈ ಪತ್ರವನ್ನು ಆ ರಾಣಿಗೆ ಕಳುಹಿಸು. ಓಕೆ ಸರ್. ಸರ್, ನಾಳೆ ನವೆಂಬರ್ 25 ಸೈಂಟ್ ಕ್ಯಾಥರಿನ್ ಉತ್ಸವ. ನಾವು ಈ ಕೋಟೆಯಲ್ಲಿ ಉತ್ಸವವನ್ನು ಆಚರಿಸೋಣ. ನಮ್ಮ ಲೆಫ್ಟಿನೆಂಟ್ ಚಾರ್ಲ್ಸ್ ಡೇ ಮಾಡೆಲ್ ಅನ್ನು ಬಂಗಾರ ಕೋಟೆಯ ಕ್ಯಾಪ್ಟನ್ ಆಗಿ ನೇಮಿಸೋಣ. ಅಷ್ಟೇ ಹೊತ್ತಿಗೆ ಸರಿಯಾಗಿ ಕಂಠಪ್ಪ ನಾಯಕ ಬಿಳಿಯ ಬಾವುಟವನ್ನು ಹಿಡಿದು ತಲೆಬಾಗಿ ಹೋಗುತ್ತಾನೆ. ಅವನನ್ನು ನೋಡಿ ಎಲ್ಲರೂ ನಗುತ್ತಾರೆ. ಮಹಾರಾಣಿ ಚೆನ್ನಭೈರಾದೇವಿ ಅಮ್ಮನವರ ಸಾಮ್ರಾಜ್ಯದ ಪುಷ್ಯಬೇಡ ರೈನಾದ ಪಿಮೆಂಟ ನಮಗೆ ಹೆದರಿ ಓಡುವಾಗ ಮೊದಲು ಈ ಪತ್ರವನ್ನು ಓದಿ ಆನಂದಿಸೋಣ. ಇದು ನಮಗೆ ಬಹಳ ಸಂತೋಷವಾದ ಸಮಯ. ಈ ಪತ್ರ ಓದುವ ಖುಷಿ ನನ್ನದು. ಈ ದುಷ್ಟ ಹೆಂಗಸಿಗೆ ಬುದ್ಧಿ ಕಲಿಸಲೇಬೇಕು. ಅವಳನ್ನು ಈ ರಾಯಭಾರಿಯಿಂದ ನಾನು ಸುಟ್ಟು ಹಾಕುತ್ತೇನೆ. ಬೇಡ ಗವರ್ನರ್ ಸರ್, ಬಿಳಿ ಬಾವುಟ ಹಿಡಿದುಕೊಂಡ ರಾಯಭಾರಿಯನ್ನು ಕೊಲ್ಲಬಾರದು. ಬೇಕಾದರೆ ಬಂಧಿಸೋಣ. ನಾಳೆ ನಮಗೆ ಕಾನೂನು ಕೋಟೆಗೆ ದಾರಿ ತೋರಿಸಲು ಬೇಕಾಗುತ್ತದೆ. ಹೌದು, ನಾಳೆ ಆ ರಾಣಿಯನ್ನು ನಾವು ಬಂಧಿಸೋಣ. ಇವನನ್ನು ನನ್ನ ಕಣ್ಣೆದುರಿನಿಂದ ಆಚೆ ಕರೆದೊಯ್ಯಿರಿ. ವೆರಿ ಗುಡ್. ಅಂದರೆ ನಮಗೆ ರಾಣಿಯ ಜೊತೆ ಸಂಪತ್ತಿನ ಉಡುಗೊರೆಯೂ ದೊರೆಯುತ್ತದೆ. ಒಳ್ಳೆಯದಾಯಿತು. ಮೆಂಜಿ, ಅದರ ಸರ್ ಎಂದು ಕರೆಯುವುದು ನೋಡಿ. ಕ್ಯಾಪ್ಟನ್, ಅವರು ನಮ್ಮವರನ್ನು ಬಂಧಿಸಿದರು. ನಮ್ಮ ಮೇಲೆ ಮರಗಳನ್ನು ಬೀಳಿಸಿದರು. ಯಾರು? ಕಡು ಜನ, ಕಪ್ಪೆಗೆ ರಾಕ್ಷಸರು ತರ ತೋಳು ಇರುವವರು. ದೂರದಿಂದಲೇ ನಮ್ಮ ಮೇಲೆ ಕೋಲಪೆಟ್ಟಿಗೆ ಎಸೆದರು. ನಮ್ಮ ಯೋಗದ ಕೋವಿನ ಹೊತ್ತೊಯ್ದರು. ನಮ್ಮನ್ನು ಹೊತ್ತು ಬೀಳಿಸಿದರು. ಅಷ್ಟೇ ಅಲ್ಲ, ತಾಕಿದರೆ ಮೈತರಿಸುವ ಗಿಡವನ್ನು ನಮ್ಮ ಮೇಲೆ ಎಸೆದರು. ಚೇಳು ಎಸೆದರು. ನಮ್ಮವರೆಲ್ಲ ದುಃಖಪಾಲಾಗಿ ಓಡಿ ಹೋದರು. ಕ್ಯಾಪ್ಟನ್, ಇದೇನು ನಡೆಯುತ್ತಿದೆ ಇಲ್ಲಿ? ಆ ಮನುಷ್ಯರನ್ನು ಮೊದಲು ವಿಚಾರಿಸಿಕೊಳ್ಳಬೇಕು. ಕ್ಯಾಪ್ಟನ್, ಇದೇನು ಮೋಸ, ವಂಚನೆ, ದರಿದ್ರ ಹೆಂಗಸು, ಮಾಟಗಾತಿ ಯಾಕೆ? ಯಾರೋ ನೀನು ಫೋನ್ ಮರೆಯಲ್ಲಿ ನಿಂತು ಗೆದ್ದೆನೆಂದು ಬೆಂಬರಿಯಬೇಡ. ಇಲ್ಲಿಂದ ಹೊರಗೆ ಹೋದ ಮೇಲೆ ಏ, ನೀನು ಆಡಾಡಪ್ಪ. ದಾರಿ ಎಲ್ಲಿದೆ ಸುತ್ತ ನೋಡು. ಸರಿ, ಶರಣಾಗಿದ್ದೇವೆ. ದಯವಿಟ್ಟು ನಮಗೆ ದ್ರೋಹ ಮಾಡಿದ ರಜಾರಿಯನನ್ನು ನಮಗೊಪ್ಪಿಸಿ. ಮತ್ತೆ ಬದ್ಧತೆಗೆ ಪ್ರದರ್ಶನ. ಮೂರ್ಖ, ಆತ ನಮ್ಮಣ್ಣದ ಜೀವ ಕಾರುಣ್ಯ ನಮ್ಮ ಧರ್ಮ. ನಿಮ್ಮನ್ನು ನಂಬಿ ಅವನನ್ನು ನಿಮಗೊಪ್ಪಿಸಿದರೆ ಅವನನ್ನು ಸುಮ್ಮನೆ ಬಿಡುವಿರಾ? ಸರಿ, ನಾವೇ ಹೊರಡುತ್ತೇವೆ. ನಿಲ್ಲಿ. ಮುಂದೆ ಈತ ನೀಚ ಕಾರ್ಯಕ್ಕೆ ತಲೆಕೆಟ್ಟರೆ ನಿಮ್ಮನ್ನು ಬಂಧಿಸಬೇಕಾಗುತ್ತದೆ. ಎಚ್ಚರಿಕೆ. ಆಗಲಿ. ಬೇಡ ಎಂದಿರುಗುತ್ತೇವೆ. ಹೀರೋ ಕಡೆಗೂ ಚೆನ್ನಬೈರಾದೇವಿ